ಮೆಡಿಕಲ್ ಫೀಲ್ಡ್ ಅಲ್ಲಿ ಎಕ್ಸ್ಪರ್ಟೈಸ್ ಆಗಿ ಬಂದು IPS ಮಾಡಿರ್ತಾರೆ ಅಂತ ವ್ಯಕ್ತಿಗಳನ್ನ ಈ ಒಂದು SITಗೆ ಆಯ್ಕೆ ಮಾಡಬೇಕಾದಂತ ಜವಾಬ್ದಾರಿ ಚೀಫ್ ಸೆಕ್ರೆಟರಿ ಮತ್ತೆ ಹೋಮ್ ಸೆಕ್ರೆಟರಿ ಮೇಲೆ ಇತ್ತು. ಹೋಮ್ ಸೆಕ್ರೆಟರಿ ಚೀಫ್ ಸೆಕ್ರೆಟರಿ ಕಾಟಾಚಾರಕ್ಕೆ ಯಾರಿಗೋ ಇಷ್ಟ ಬಂದವರನ್ನ DGP ರೆಕಮೆಂಡೇಶನ್ ಮೇಲೆ ಮಾಡಿದಾರೆ. ಬಟ್ ವೆರ್ ಇಸ್ ದ ಎಕ್ಸ್ಪರ್ಟೈಸ್ ಆಫ್ ಮಿಸ್ಟರ್ ಮೊಹಂತಿ ಅವರ ಮೇಲೆ ಸಿಕ್ಕಾಪಟ್ಟೆ ಚಾರ್ಜಸ್ ಇದೆ. ಸರ್ಕಾರದ ಒತ್ತಡದಿಂದ ಈ ಒಂದು ತನಿಖೆಯನ್ನ ದಿಕ್ಕು ತಪ್ಪಿಸುವಂತ ಕೆಲಸ ಮೊಹಂತಿ ಮಾಡ್ತಾ ಇದ್ದಾರೆ. DGPನ ಕರೆದಿದ್ದು ಹೋಮ್ ಸೆಕ್ರೆಟರಿ ಚೀಫ್ ಸೆಕ್ರೆಟರಿ ಒಂದು ಕಮಿಟಿ ಫಾರ್ಮ್ ಮಾಡಿ ಅಂತಂದ್ರೆ ಅದರಲ್ಲಿ ಒಬ್ಬ ವ್ಯಕ್ತಿ ಅಮೆರಿಕಾಗೆ ಓಡೋಗಿದ್ದಾನೆ ಅನುಚೇತ್. ಕಸ್ತೂರ್ಬಾ ಆಸ್ಪತ್ರೆಯಲ್ಲಿ ಇಟ್ಟಿರುವಂತ ಪಳೆ ಉಳಿಕೆಗಳು ಚೇಂಜ್ ಆಗಿಲ್ಲ, ನಾಶ ಮಾಡಿಲ್ಲ ಅಂತ ಏನ್ ಗ್ಯಾರಂಟಿ? ಗ್ರೌಂಡ್ ಫೇಸ್ ಡೆಸ್ಟ್ರಾಯ್ ಮಾಡಿದಿರ, ನೀವೇ ಸಾಕಲ್ವಾ? ನಾವು ಯಾವ ಡೆಸ್ಟ್ರಾಯ್ಡ್ ದ ಎವಿಡೆನ್ಸ್ ಇಟ್ ಸೆಲ್ಫ್. ಇದುವರೆಗೂ ಒಂದು ಪ್ರೆಸ್ ಬ್ರೀಫ್ ಕೊಟ್ಟಿಲ್ಲ. ಯಾಕೆ ನಂಬಬೇಕು ನಿಮ್ಮ ತನಿಖೆಯನ್ನ? ನೀವು ಹೋಗಿ ಮಹೇಶ್ ಅವ್ರನ್ನ ರೇಡ್ ಮಾಡ್ಕೊಳ್ಳಿ, ನಿಮ್ ಕಾನೂನು ಪ್ರಕ್ರಿಯೆ ಮಾಡಿ. ಯಾರಿಗೂ ನಮ್ಮನೆಗೂ ಬಂದಿದ್ರು, ವಿ ಡೋಂಟ್ ಹ್ಯಾವ್ ಎನಿ ಇಶ್ಯೂಸ್. SIT ಮುಖ್ಯಸ್ಥರೇ, ಈ ವಿಡಿಯೋ ನಿಮಗೋಸ್ಕರ. ನಮ್ಮೊಂದಷ್ಟು ಪ್ರಶ್ನೆಗಳು ನಿಮಗೋಸ್ಕರನೇ ಜನರ ಪರವಾಗಿ ಈ ಪ್ರಶ್ನೆಗಳನ್ನ ನಿಮ್ಮನ್ನ ಕೇಳಲೇಬೇಕಾದಂತ ಪರಿಸ್ಥಿತಿ ಇದೆ. ಯಾಕೆ ಅಂತಂದ್ರೆ SIT ನಡೆದಿರುವ ತನಿಖೆಯ ಮೇಲೇನೆ ಈಗ ಒಂದು ತನಿಖೆಯನ್ನ ಸುಪ್ರೀಂ ಕೋರ್ಟಿನ ಮುಖಾಂತರ ಸುಪ್ರೀಂ ಕೋರ್ಟಿನ ನಿಗ್ರಹದಲ್ಲಿ ಮಾಡಿಸುವಂತ ಪರಿಸ್ಥಿತಿ ಬಂದು ನಿಂತಿದೆ. ಮಿಸ್ಟರ್ ಮೊಹಂತಿ IPS ಅವರೇ, ಈ ಒಂದು SIT ರಚನೆ ಆಗ್ಬೇಕಾದ್ರೆ ಸಾಕಷ್ಟು ಮೀಟಿಂಗ್ಸ್ ಆಗ್ಬೇಕಾಗಿತ್ತು ಸರ್ಕಾರದ ಕಡೆಯಿಂದ. ಯಾಕೆ ಅಂತಂದ್ರೆ ಬರೀ IPS ಇನ್ವೆಸ್ಟಿಗೇಷನ್ ಆಫೀಸರ್ಸ್ ಅಲ್ಲ, ಆ IPS ಅಲ್ಲಿ ಈ ಒಂದು SIT ತಗೊಳ್ಕೊಡುವಂತ IPS ಆಫೀಸರ್ಗಳ ಎಕ್ಸ್ಪರ್ಟೈಸ್ ಸಹ ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಯಾಕೆ ಅಂತಂದ್ರೆ 20, 25, 30, 40 ವರ್ಷಗಳ ಹಿಂದಿನ ಕಳೆ ಬರಹಗಳನ್ನ ಎಕ್ಸುಮೇಷನ್ ಮಾಡಬೇಕಾದ್ರೆ ಎಕ್ಸ್ಪರ್ಟೈಸ್ ಬೇಕಾಗಿದೆ. ಎಕ್ಸ್ಪರ್ಟೈಸ್ ನೋಡಿಕೊಳ್ಳ ಆರ್ಕಾಲಜಿಕಲಿ ಗೊತ್ತಿರುವಂತವ್ರು ಎಕ್ಸ್ಪರ್ಟೈಸ್ ಇದೆ, ಅದರದೇ ಆದಂತಹ ಎಕ್ಸ್ಪರ್ಟೈಸ್ ಇದೆ. DNA ಎಕ್ಸ್ಪರ್ಟ್ಸ್ ಆಗಿರ್ಬೋದು, ಬಾಡಿ ಎಕ್ಸಾಮಿನೇಷನ್ ಎಕ್ಸ್ಪರ್ಟ್ಸ್ ಆಗಿರ್ಬೋದು, ಮೆಡಿಕಲ್ ಫೀಲ್ಡ್ ಅಲ್ಲಿ ಎಷ್ಟೋ ಜನ IPS ಆಫೀಸರ್ಸ್ ಮೆಡಿಕಲ್ ಫೀಲ್ಡ್ ಅಲ್ಲಿ ಎಕ್ಸ್ಪರ್ಟೈಸ್ ಆಗಿ ಬಂದು IPS ಮಾಡಿರ್ತಾರೆ. ಅಂತ ವ್ಯಕ್ತಿಗಳನ್ನ ಈ ಒಂದು SITಗೆ ಆಯ್ಕೆ ಮಾಡಬೇಕಾದಂತ ಜವಾಬ್ದಾರಿ ಚೀಫ್ ಸೆಕ್ರೆಟರಿ ಮತ್ತೆ ಹೋಮ್ ಸೆಕ್ರೆಟರಿ ಮೇಲೆ ಇತ್ತು. ಹೋಮ್ ಸೆಕ್ರೆಟರಿ ಚೀಫ್ ಸೆಕ್ರೆಟರಿ ಕಾಟಾಚಾರಕ್ಕೆ ಯಾರಿಗೋ ಇಷ್ಟ ಬಂದವರನ್ನ DGP ರೆಕಮೆಂಡೇಶನ್ ಮೇಲೆ ಮಾಡಿದಾರೆ. ಬಟ್ ಈ ಕೇಸಿಗೆ ಅವಶ್ಯಕತೆ ಇರುವಂತ IPS ಆಫೀಸರ್ಗಳು ಜೊತೆನಲ್ಲಿ ಎಕ್ಸ್ಪರ್ಟೈಸ್ ಗಳನ್ನ SIT ನಲ್ಲಿ ಕಾನ್ಸ್ಟಿಟ್ಯೂಟ್ ಕಾಟಾಚಾರಕ್ಕೆ CM ಒಂದು ಬ್ರೀಫ್ ಕೊಟ್ರೆ ಬಂದು ಮಾಮೂಲಿ ಕೆಲಸ ಮಾಡೋ ಜವಾಬ್ದಾರಿ ಇಲ್ವಾ? ಚೀಫ್ ಸೆಕ್ರೆಟರಿ ನಿಮ್ಮ ಮೇಲೆ ಜವಾಬ್ದಾರಿ ಇಲ್ವಾ? ಹೋಮ್ ಸೆಕ್ರೆಟರಿ ನಿಮ್ಮ ಮೇಲೆ ಜವಾಬ್ದಾರಿ ಇಲ್ಲ? ಬರೀ IPS ಆಫೀಸರ್ಗಳ ತಂಡವನ್ನ SIT ರಚನೆ ಮಾಡಿದಿರಲ್ಲ, ಎಕ್ಸ್ಪರ್ಟ್ಸ್ ಎಲ್ಲಿದ್ದಾರೆ? 20 ವರ್ಷಕ್ಕಿಂತ ಹಳೆಯ ಪಳೆಯುಳಿಕೆಗಳನ್ನ ಎಕ್ಸುಮೇಟ್ ಮಾಡ್ಬೇಕಂತಂದ್ರೆ ವಿ ನೀಡ್ ಆರ್ಕಾಲಜಿಕಲ್ ಎಕ್ಸ್ಪರ್ಟ್ಸ್ ಎಲ್ಲಿದ್ದಾರೆ? ಇದರಲ್ಲಿ ಮೆಡಿಕಲ್ ಎಕ್ಸ್ಪರ್ಟ್ಸ್ ಬೇಕಾಗಿದೆ, DNA ಎಕ್ಸ್ಪರ್ಟ್ಸ್ ಬೇಕಾಗಿದೆ. ಅವ್ರವ್ರ ಡಿಪಾರ್ಟ್ಮೆಂಟ್ ಎಕ್ಸ್ಪರ್ಟೈಸ್ ಗಳನ್ನ ಕರ್ಕೊಂಬಂದು ಈ ಒಂದು SIT ನಲ್ಲಿ ಹಾಕಿದ್ದಾರೆ. ಆಮೇಲೆ ಟೆಕ್ನಾಲಜಿ ವಿಚಾರದಲ್ಲಿ ಪ್ರಜ್ವಲ್ ರೇವಣ್ಣ ಅವರ CID ಇನ್ವೆಸ್ಟಿಗೇಷನ್ BK ಸಿಂಗ್ ಅವರು ಇಂಟರ್ನ್ಯಾಷನಲ್ ಕೊಲಾಬರೇಷನ್ ಅಲ್ಲಿ ಟೆಕ್ನಾಲಜಿ ತಗೊಂಡ್ಬಂದು ಆ ಒಂದು ಎವಿಡೆನ್ಸ್ ಗಳನ್ನ ಎಸ್ಟಾಬ್ಲಿಷ್ ಮಾಡಿ ಕನ್ವಿಕ್ಷನ್ ಮಾಡಿಸ್ಲಿಕ್ಕೆ ಅದೇ CID ಪ್ರಯತ್ನ ಬೆಳೆದಾಯ್ತು ಅಂತಂದ್ರೆ ಇಷ್ಟು ದೊಡ್ಡ ವೆನ್ ಇಟ್ ಇಸ್ ಪಾಸಿಬಲ್ ಇನ್ ಪ್ರಜ್ವಲ್ ಕೇಸ್, ವೈ ನಾಟ್ ಇನ್ ಧರ್ಮಸ್ಥಳ ಹತ್ಯಾಕಾಂಡದಲ್ಲಿ ಈ ಒಂದು ಮೊಹಂತಿ ಅವರಿಗೆ ಈ ಒಂದು SIT ಕಾನ್ಸ್ಟಿಟ್ಯೂಟ್ ಮಾಡಬೇಕಾದ್ರೆ ಚೀಫ್ ಸೆಕ್ರೆಟರಿ ಮೇಲೆ, ನಿಮ್ಮ ಮೇಲೆ ಮತ್ತೆ ಹೋಮ್ ಸೆಕ್ರೆಟರಿ ಮೇಲೆ, ನಿಮ್ಮ ಮೇಲೆ ಜವಾಬ್ದಾರಿ ಇದೆ. ನೀವು ಕಾಟಾಚಾರಕ್ಕೆ SIT ರಚನೆ ಮಾಡಿದ್ರ ಅಥವಾ ನಿಜವಾಗ್ಲೂ ಈ ಕೇಸು ಹಳ್ಳ ಹಿಡಿಸಬೇಕು ಅಂತನಾ ಅಥವಾ ನಿಜವಾಗ್ಲೂ ನ್ಯಾಯ ಕೊಡಬೇಕಾದಂತ ಜವಾಬ್ದಾರಿ ಚೀಫ್ ಸೆಕ್ರೆಟರಿ ಮತ್ತೆ ಹೋಮ್ ಸೆಕ್ರೆಟರಿ ಮೇಲೆ ನಿಮ್ಮ ಮೇಲೆ ಇದ್ದಿದ್ರೆ ನಿಮ್ಮ ಎಕ್ಸಿಕ್ಯೂಟಿವ್ಸ್ ಆಗಿ ಇದನ್ನು ಫಾರ್ಮೇಶನ್ ಮಾಡಬೇಕಾದ್ರೆ ಕುಡ್ ಹಾವ್ ಡನ್ ಸೆವರಲ್ ಮೀಟಿಂಗ್ಸ್ ಬಿಫೋರ್ ಕಾನ್ಸ್ಟಿಟ್ಯೂಟಿಂಗ್ ದಿಸ್ SIT. ಯಾಕೆ ಅಂತಂದ್ರೆ ಬರೀ ಪೊಲೀಸ್ ಕಾಕಿಯವರು ಅಲ್ಲಿ ಹೋಗಿ ಏನ್ ಮಾಡಿದ್ದಾರೆ? ಮೊಹಂತಿ ಏನ್ ಮಾಡಿಸಿದ್ದಾರೆ? JCB ಪೊಕ್ಲೇನ್ ತಗೊಂಡು ಅಕ್ಸಿ ಅಲ್ಲಿದ್ದಂತ ಸಾಕ್ಷಿಗಳನ್ನ ನಾಶ ಮಾಡಿದ್ದಾರೆ. ಈ ಸಾಕ್ಷಿ ನಾಶ ಮಾಡಕ್ಕೆ ಈ JCB ಪೊಕ್ಲೇನ್ ತೆಗೆದು ಅಗಿಲಿಕ್ಕೆ ಮೊಹಂತಿನೇ ಬೇಕಾ? ಯಾರಾದ್ರೂ ಕಾಂಟ್ರಾಕ್ಟರ್ಗೆ ಮಣ್ಣಾಗಿ ಕೊಟ್ಟಿದ್ರೆ ಆರಾಮಾಗಿ ಮಾಡ್ತಾ ಇದ್ನಲ್ವಾ? ವೆರ್ ಇಸ್ ದ ಎಕ್ಸ್ಪರ್ಟೈಸ್ ಆಫ್ ಮಿಸ್ಟರ್ ಮೊಹಂತಿ ಅವರ ಮೇಲೆ ಸಿಕ್ಕಾಪಟ್ಟೆ ಚಾರ್ಜಸ್ ಇದೆ. ಸರ್ಕಾರದ ಒತ್ತಡದಿಂದ ಈ ಒಂದು ತನಿಖೆಯನ್ನ ದಿಕ್ಕು ತಪ್ಪಿಸುವಂತ ಕೆಲಸ ಮೊಹಂತಿ ಮಾಡ್ತಾ ಇದ್ದಾರೆ. ಅದನ್ನ ಸರ್ಕಾರ ಮತ್ತೆ ಚೀಫ್ ಸೆಕ್ರೆಟರಿ ಹೋಮ್ ಸೆಕ್ರೆಟರಿ ನೋಡಿಕೊಂಡು CM ಸಿಕ್ಕಾಕಣಲ್ಲ, DK ಶಿವಕುಮಾರ್ ಸಿಕ್ಕಾಕಣದೆ ಚೀಫ್ ಸೆಕ್ರೆಟರಿ ಹೋಮ್ ಸೆಕ್ರೆಟರಿ, ಕರ್ನಾಟಕದ DGP. ವಿ ಆರ್ ಅ ಪಾರ್ಟ್ ಆಫ್ ಫಾರ್ಮಿಂಗ್ ದಿಸ್ SIT. ಓಕೆ, SIT ಮಾಡಿದ್ಮೇಲೆ ಕರೆಸ್ಪಾಂಡೆನ್ಸ್ ಹತ್ರ ಮಾಡಬಹುದಾಗಿತ್ತು. ಮೊಹಂತಿ ನಮ್ಗೆ ಎಕ್ಸ್ಪರ್ಟೈಸ್ ಅವಶ್ಯಕತೆ ಇದೆ, ಈ ಒಂದು ಟೀಮ್ ಅಲ್ಲಿ ಅವರನ್ನು ಕೂಡ ಕಾನ್ಸ್ಟಿಟ್ಯೂಟ್ ಮಾಡಿ ಅಂತ ಬರಿಬಹುದಾಗಿತ್ತು. ಆ ವ್ಯಕ್ತಿ ಗೊತ್ತಿಲ್ಲ ಅಂತಂದ್ರೆ JCB ಪೊಕ್ಲೇನ್ ತಗೊಂಡಾಗಲ್ಲ ಅಗದಾಕಿ ಇರುವಂತ ಎವಿಡೆನ್ಸ್ ಗಳನ್ನ ಡಿಸ್ಟ್ರಾಯ್ ಮಾಡಿದ್ದಾರೆ.
SIT ಮುಖ್ಯಸ್ಥರು, ವಿ ಹ್ಯಾವ್ ರಿಟರ್ನ್ ಫೈಲ್ಡ್ ಎ ಕಂಪ್ಲೇಂಟ್ ಟು, ವಿ ಹ್ಯಾವ್ ಫೈಲ್ಡ್ ಅನ್ ಅಪೀಲ್ ಟು ಸಬ್ಮಿಷನ್, ಒಂದು ಪಿಟಿಷನ್ ಸುಪ್ರೀಂ ಕೋರ್ಟ್ಗೆ SIT ವಿರುದ್ಧನೇ ಮಾಡಿದ್ದೀವಿ. SIT ನಡೆ, ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಇದುವರೆಗೂ ಟ್ರಾನ್ಸ್ಪರೆಂಟ್ ಆಗಿಲ್ಲ. ಯಾರ್ಯಾರು ಏನೇನ್ ಮಾಡ್ತಾ ಇದಾರೆ, ಯಾರ್ಯಾರು ಎಕ್ಸ್ಪರ್ಟೈಸ್ ಇದ್ದಾರೆ, ಅದರಲ್ಲಿ ಭ್ರಷ್ಟಾಚಾರದ ಕೇಸ್ಗಳಿರುವಂತ ವ್ಯಕ್ತಿಗಳೇನಾದ್ರೂ ಹಾಕಿದ್ದೀರಾ, ಯಾರಾದ್ರೂ ತಮ್ಮ ಆತ್ಮಗಳನ್ನ ಮಾತಾಡೋದು, ಅದು ಕೂಡ ಇಂಪಾರ್ಟೆಂಟ್. ಇಂಗ್ರೀಡಿಯೆಂಟ್ಸ್ ಇಂಪಾರ್ಟೆಂಟ್, ಇಂಟಿಗ್ರಿಟಿ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಏನಾದ್ರು ಇದ್ರ ಬಗ್ಗೆ ಮೀಟಿಂಗ್ಸ್ ಆಗಿದೆಯಾ? ಆಗಿಲ್ಲ. DGP ಕರೆದಿದ್ದು ಹೋಮ್ ಸೆಕ್ರೆಟರಿ, ಚೀಫ್ ಸೆಕ್ರೆಟರಿ ಒಂದು ಕಮಿಟಿ ಫಾರ್ಮ್ ಮಾಡಿ ಅಂತಂದ್ರೆ ಅದರಲ್ಲಿ ಒಬ್ಬ ವ್ಯಕ್ತಿ ಅಮೆರಿಕಾಗೆ ಓಡೋಗಿದ್ದಾನೆ, ಅನುಚೇತ್. ಅವ್ರ ತಂದೆ ಜಾಯಿಂಟ್ ಕಮಿಷನರ್ IPS, ಅವ್ರ ಮಾವ ಕೆಂಪಯ್ಯ. ಇಂಥ ವ್ಯಕ್ತಿ ಇಂಥ ಸಮಯದಲ್ಲಿ ಅಮೆರಿಕದಲ್ಲಿ ಭಾಷಣ ಮಾಡ್ಬೇಕಂತೆ, ಅವ್ರು ಯಾರೋ ಭಾಷಣ ಕೇಳ್ಬೇಕಂತೆ, ಇಷ್ಟು ದೊಡ್ಡ ಜವಾಬ್ದಾರಿಯನ್ನು ಬಿಟ್ಟು ಕಳಿಸಿದಾನೆ. ಚೀಫ್ ಸೆಕ್ರೆಟರಿ ಅವ್ರನ್ನ ಅಲೋ ಮಾಡಿದ್ದಾರೆ. ನಿಮ್ದು ಅವ್ರದ್ದೇನು ಅಡ್ಜಸ್ಟ್ಮೆಂಟ್? ಒಂದು ಸೀರಿಯಸ್ ತನಿಖೆ ನಡೀಬೇಕಾದ್ರೆ ಇಲ್ಲ, ಆ ವ್ಯಕ್ತಿನ SITಗೆ ಹಾಕಬಾರ್ದಾಗಿತ್ತು, ಹಾಕದ ಮೇಲೆ ಕಳಿಸಬಾರ್ದಾಗಿತ್ತು. ಬೋತ್ವರ ಆಪ್ಷನ್ ಯು ಆಡ್, ಚೀಫ್ ಸೆಕ್ರೆಟರಿ ಮತ್ತೆ ಹೋಮ್ ಸೆಕ್ರೆಟರಿಗೆ ಹೆಂಗ್ ಕಳಿಸಿದ್ರಿ? ಕಸ್ತೂರ್ಬಾ ಆಸ್ಪತ್ರೆಯಲ್ಲಿ ಇಟ್ಟಿರುವಂತ ಪಳೆ ಉಳಿಕೆಗಳು ಚೇಂಜ್ ಆಗಿಲ್ಲ, ನಾಶ ಮಾಡಿಲ್ಲ ಅಂತ ಏನ್ ಗ್ಯಾರಂಟಿ? ನೀವು ಬಳಸಿದಂತ JCB ಪೋಕ್ಲೇನ್ಗಳು ಅಲ್ಲಿದ್ದಂತ ಎಂಟೈರ್ ಗ್ರೌಂಡ್ ಫೇಸ್ ಡೆಸ್ಟ್ರಾಯ್ ಮಾಡಿದಿರ. ನೀವೇ ಸಾಕಲ್ವಾ? ನೌ ಯು ಹ್ಯಾವ್ ಡಿಸ್ಟ್ರಾಯ್ಡ್ ದ ಎವಿಡೆನ್ಸ್ ಇಟ್ ಸೆಲ್ಫ್. ಹೌ ಆರ್ ಯು ನಾಟ್ ಅಕೌಂಟಬಲ್? ಅದ್ರ ಜೊತೆನಲ್ಲಿ ಈಗ ಪೊಲೀಸ್ ಅವರಿಗೆ ಹೋಮ್ ಮಿನಿಸ್ಟರ್ ಹೇಳ್ತಾರೆ ಡಬ್ಬಾ, ಇದರಲ್ಲಿ ಸೌಂಡ್ ಇಲ್ಲದ ಡಬ್ಬಾ ಅಂತ. ಒಬ್ಬ ಡೆಪ್ಯೂಟಿ CM ಹೇಳ್ತಾರೆ ಡಬ್ಬಾ ಅಂತ. ಒಬ್ಬ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ತಾರೆ ಡಬ್ಬಾ ಅಂತ. ಮತ್ತೆ ಒಬ್ಬ ದಿನೇಶ್ ಗುಂಡೂರಾವ್ ಮಿನಿಸ್ಟರ್ ಹೇಳ್ತಾರೆ ಇದ್ರ ಕಮ್ಯುನಿಸ್ಟ್ ಅವರು ಏನೋ ಮಾಡ್ತಾ ಇದಾರೆ ಅಂತ. ಸರ್ಕಾರದಲ್ಲಿರೋರು ಒತ್ತಡ ಈ ರೀತಿ ಹೇಳಿಕೆಗಳನ್ನ ಕೊಟ್ಟು SIT ಮೇಲೆ ಹಾಕಿ, SIT ಮೇಲೆ ಇಂಡೈರೆಕ್ಟ್ ಆಗಿ ಇವೆಲ್ಲ ಒತ್ತಡನೇ ಅಲ್ವಾ, ಅಂದ್ರೆ ಇವೆಲ್ಲ ಕೈ ಬಿಟ್ಬಿಡಿ ಅಂತ. ಇಫ್ ದಟ್ ಈಸ್ ದ ಕೇಸ್, ವೈ ಡು ವಿ ರಿಕ್ವೈರ್ ದ SIT ಟು ಬಿ ಹ್ಯಾಂಡಲ್ಡ್ ಬೈ ಸುಪ್ರೀಂ ಬೈ ರಾಜ್ಯ ಸರ್ಕಾರ ಕೈ ಬಿಡಬೇಕು. ಸುಪ್ರೀಂ ಕೋರ್ಟ್ಗೆ ನಾವು ಪಿಟಿಷನ್ ಬರ್ತೀವಿ. ಸುಪ್ರೀಂ ಕೋರ್ಟ್ ಶುಡ್ ಟೇಕ್ ಓವರ್ ದಿಸ್ SIT ಅಂಡ್ ದಟ್ ಈಸ್ ವೇರ್ ಅಲ್ಲೇ ನ್ಯಾಯ ಸಿಗೋದು, ಬೇರೆ ನ್ಯಾಯ ಸಿಗಲ್ಲ. ಎಷ್ಟು ತಪ್ಪುಗಳನ್ನ ಮಾಡಿದೀರಾ SIT ಮುಖ್ಯಸ್ಥರಾದ ಮೋಹಂತಿ ಅವರೇ. ಮತ್ತೆ ಯು ವಿಲ್ ಬಿ ಹೆಲ್ಡ್ ಅಕೌಂಟಬಲ್. ಟೆಕ್ನಾಲಜಿನ ಯಾಕೆ ಬಳಸಲಿಲ್ಲ? ಈ ಒಂದು ಪಳವಳಿಕೆಗಳನ್ನ 3500 ಎಕರೆ ಅಂಡ್ ಮೋರ್ ಓವರ್ ಐ ವಾಂಟೆಡ್ ಟು ಟೆಲ್ ಯು ಒನ್ ಥಿಂಗ್, 1977ರಿಂದ ಈ ಒಂದು ಹತ್ಯಾಕಾಂಡಕ್ಕೆ ಒಂದು ರೂಪರೇಷ ಬಳಿತು. ಅಂಡ್ ಈ ಒಂದು ಯಾರ ಮೇಲೆ ಆರೋಪ ಇದೆ ಅವರುಗಳ ಸಿವಿಲ್ ಡಿಸ್ಪ್ಯೂಟ್ 2000ಕ್ಕೂ ಹೆಚ್ಚು ಸಿವಿಲ್ ಡಿಸ್ಪ್ಯೂಟ್ಸ್ ಇದೆ. ಲ್ಯಾಂಡ್ ಡಿಸ್ಪ್ಯೂಟ್ ಇಸ್ ದ ಮೇನ್ ರೀಸನ್ ಫಾರ್ ಆಲ್ ದಿಸ್ ಕಿಲ್ಲಿಂಗ್. 1977ರಲ್ಲಿ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ಮೇಲೆ ಉಳುವವನೇ ಒಡೆಯ ಆಯ್ತು. ಅಲ್ಲಿ 3ರಿಂದ 4,000 ಜಮೀನುಗಳಿತ್ತು. ಉಳುವವನೇ ಒಡೆಯ ಯಾರ್ಯಾರು ಕಬ್ಜಾ, ಯಾರ್ಯಾರು ಉಳುವವನೇ ಒಡೆಯ ಕೆಳಗಡೆ ವೆನ್ ದೇ ಸ್ಟಾರ್ಟೆಡ್ ಟೇಕಿಂಗ್ ಓವರ್ ಲ್ಯಾಂಡ್ಸ್, ಈ ಕೊಲೆಗಳು ಶುರುವಾಯಿತು, ಈ ಅತ್ಯಾಚಾರಗಳು ಶುರುವಾಯಿತು ಅಂತ ಜನ ಮಾತಾಡ್ತಾರೆ. ಇವತ್ತು ಕೂಡ ಈ ಒಂದು ಅಡ್ಮಿನಿಸ್ಟ್ರೇಟರ್ಸ್ ಫ್ಯಾಮಿಲಿ ಮೇಲೆ 2,000ಕ್ಕೂ ಹೆಚ್ಚು OSಗಳು ಸಿವಿಲ್ ಡಿಸ್ಪ್ಯೂಟ್ಗಳು ಪೆಂಡಿಂಗ್ ಇದೆ. ಈ ಒಂದು OSಗಳು ಮತ್ತೆ ಭೂ ವ್ಯವಹಾರ, ಅವರ ಭೂ ವ್ಯವಹಾರ ಕಬ್ಜಾ ಮಾಡುವಂತ ರೀತಿ ಇರಬಹುದು. ಅದಕ್ಕೂ ಮತ್ತೆ ಈ ಕೊಲೆಗಳಿಗೂ ಇದಕ್ಕೆ ರಿಲೇಶನ್ಶಿಪ್ ಇರಬಹುದು. ಎಸ್ಟಾಬ್ಲಿಷ್ ಮಾಡಬೇಕಾದ್ರೆ ನಿಮ್ಮ ಕೆಲಸ. ವಿ ನೆವರ್ ಬ್ಲೇಮಿಂಗ್. ಯಾರೊಬ್ಬ ಈಗ ಅವನನ್ನ ಅರೆಸ್ಟ್ ಮಾಡಿದ್ರೆ ಯಾರನ್ನ, ವಿ ಡೋಂಟ್ ಹ್ಯಾವ್ ಎನಿ ಇಶ್ಯೂಸ್. ಅರೆಸ್ಟ್ ಮಾಡಿ ಇಂಟ್ರಾಗೇಟ್ ಮಾಡಿ, ನಮ್ಗೆ ಏನ್ ಸಮಸ್ಯೆ ಇಲ್ಲ. ಭೀಮನ್ ಅರೆಸ್ಟ್ ಮಾಡಿ ಇಂಟ್ರಾಗೇಟ್ ಮಾಡಿ, ನಮ್ಗೆ ಏನು ಸಮಸ್ಯೆ ಇಲ್ಲ. ದ ಬಿಗ್ಗೆಸ್ಟ್ ಕ್ವಶನ್ ಇಸ್ ನಿಮ್ಮ ಜವಾಬ್ದಾರಿ ಎಲ್ಲಿ ಮರೆದಿದ್ದೀರಾ ಮೋಹಂತಿ ಅವರೇ? You're supposed to use technology for this. You're supposed to have a expertise team in this SIT, roles and responsibilities. ನಿಮ್ಮ ಎಕ್ಸ್ಪರ್ಟೈಸ್ ಏನಿದೆ ಯಾರಿಗೂ ಗೊತ್ತೇ ಇಲ್ಲ. ಅಗದಿರುವಂತ ಪಳೆವಳಿಕೆಗಳನ್ನ ಬಚ್ಚಿಟ್ಟಿದ್ದೀರಾ. ಇದುವರೆಗೂ ಒಂದು ಪ್ರೆಸ್ ಬ್ರೀಫ್ ಕೊಟ್ಟಿಲ್ಲ. ಯಾಕೆ ನಂಬಬೇಕು ನಿಮ್ಮ ತನಿಖೆಯನ್ನ? ಡೆಫಿನೆಟ್ಲಿ ವಿ ಹ್ಯಾವ್ ಅಪೀಲ್ಡ್ ಬಿಫೋರ್ ದ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ. ಇಫ್ ಎನಿಥಿಂಗ್ ಇಸ್ ಗಾನ್ ರಾಂಗ್ ಇನ್ ಯುವರ್ ಇನ್ವೆಸ್ಟಿಗೇಷನ್ ಆರ್ ಇನ್ ಯುವರ್ ಟೀಮ್, ಡೆಫಿನೆಟ್ಲಿ ನೀವುಗಳೆಲ್ಲ ಯು ವಿಲ್ ಬಿ ಲಯಬಲ್. ಡೋಂಟ್ ಮೈಂಡ್. ಸೊ ಇಫ್ ಸಮಥಿಂಗ್ ಇಸ್ ವೆರಿ ಸೀರಿಯಸ್, ಏನಾದ್ರೂ ಅಲ್ಲಿ ವೈಲೇಷನ್ಸ್ ಆಗಿಲ್ಲ, ನಾಶ ಆಗಿದ್ರೆ ಖಂಡಿತವಾಗಿ ನಿಮ್ಮನ್ನು ಕೂಡ ತನಿಖೆ ಮಾಡಿ ಅವಶ್ಯಕತೆ ಇದ್ರೆ ಡೆಫಿನೆಟ್ಲಿ ಯು ವಿಲ್ ಆಲ್ ಲ್ಯಾಂಡ್ ಅಪ್ ಇನ್ ಜೈಲ್ ಅಂತ ಹೇಳುತ್ತಾ, ವಿ ಆರ್ ನಾಟ್ ಗೋಯಿಂಗ್ ಟು ಲೀವ್ ದಿಸ್ ಮ್ಯಾಟರ್ ಹಿಯರ್. ನಮಗೆ ಸತ್ಯಾಂಶ ಗೊತ್ತಾಗಲೇಬೇಕು, ಅದು ತಪ್ಪಾಗಿದೆಯೋ ಇಲ್ಲೋ. ಕರ್ನಾಟಕ ವಾಂಟೆಡ್ ಟು ನೋ ದ ಟ್ರೂತ್. ಅಂಡ್ ಕ್ರೈಮ್ ಆಗಿದೆ ಅನ್ನೋದಾದ್ರೆ ಅದನ್ನು ಎಸ್ಟಾಬ್ಲಿಷ್ ಮಾಡೋದು. ಅದಕ್ಕೆ ಯಾಕೆ DK ಸಿಂಗ್ ಫಾರಿನ್ ಕೊಲಾಬರೇಷನ್ ಅಲ್ಲಿ ಪ್ರಜ್ವಲ್ ಕೇಸಲ್ಲಿ ಯಾಕೆ DK ಶಿವಕುಮಾರ್ಗೆ ತೀಟೆ ತಿರ್ಸ್ಕೊಳ್ಬೇಕಾಗಿತ್ತು ದೇವೇಗೌಡರು ಅವರಿಗೆ? ಅದಕ್ಕೋಸ್ಕರ ಎಕ್ಸ್ಪರ್ಟೈಸ್ ಕರ್ಕೊಂಡ್ಬರ್ತೀರಾ. ಆದ್ರೆ ಈ ಕೇಸಲ್ಲಿ ವಿ ಆರ್ ಹ್ಯಾಪಿ ದಟ್ ಪ್ರಜ್ವಲ್ ವಾಸ್ ಕನ್ವಿಕ್ಟೆಡ್. ವಿ ಆರ್ ಹ್ಯಾಪಿ ಫಾರ್ ದ CID. ಬಟ್ ವೈ ನಾಟ್ ದಟ್ ಸೇಮ್ ಸೀರಿಯಸ್ನೆಸ್ ಇಸ್ ನಾಟ್ ದೇರ್ ಇನ್ ದಿಸ್ SIT ಧರ್ಮಸ್ಥಳ. ವಿ ಡೋಂಟ್ ಮೈಂಡ್. ನೀವು ಹೋಗಿ ಮಹೇಶ್ ಅವ್ರನ್ನ ರೇಡ್ ಮಾಡ್ಕೊಳ್ಳಿ, ನಿಮ್ ಕಾನೂನು ಪ್ರಕ್ರಿಯೆ ಮಾಡಿ. ಯಾರಿಗೂ ನಮ್ಮನೆಗೂ ಬಂದಿದ್ರು. ವಿ ಡೋಂಟ್ ಹ್ಯಾವ್ ಎನಿ ಇಶ್ಯೂಸ್. ವಿ ವಿಲ್ ಕೋಆಪರೇಟ್. ಹೌ ಕಮ್ ಯು ಆರ್ ನಾಟ್ ಪರ್ಫಾರ್ಮಿಂಗ್ ಯುವರ್ ಡ್ಯೂಟೀಸ್ ಅಂಡ್ ಯುವರ್ ಟೀಮ್ ಇಸ್ ನಾಟ್ ಪರ್ಫಾರ್ಮಿಂಗ್, ಅಂಡ್ ವೈ ದೇರ್ ಇಸ್ ನೋ ಟ್ರಾನ್ಸ್ಪರೆನ್ಸಿ? ಅಂಡ್ ಯು ವಿಲ್ ಎಕ್ಸ್ಪ್ಲೈನ್ ಬಿಫೋರ್ ದ ಸುಪ್ರೀಂ ಕೋರ್ಟ್. ಬಿ ರೆಡಿ ಫಾರ್ ಇಟ್. ಥ್ಯಾಂಕ್ ಯು. ವಿ ಆರ್ ನಾಟ್ ಗೋಯಿಂಗ್ ಟು ಲೀವ್ ಇಟ್. ಥ್ಯಾಂಕ್ ಯು.